ಮತ್ತೊಮ್ಮೆ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಗಂಗೊಂಡನಹಳ್ಳಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದ ಫಾಲೋ ಅಪ್ ನ್ಯೂಸ್ ಇದು. 3ರನ್ನ ಬಂಧಿಸಲಾಗಿದೆ. ಉಳಿದ 2 ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಕೋಲ್ಕತ್ತಾ ಮೂಲದ ಮಹಿಳೆ ಆಕೆ ಮನೆಗೆ ನುಗ್ಗಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಸಾಮೂಹಿಕವಾಗಿ ಅಂತ ಆಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಇನ್ನು ಮನೆಗೆ ನುಗ್ಗಿದಂತ ಕೀಚಕರು ಆಕೆಯ ಗಂಡ ಮತ್ತೆ ಮಕ್ಕಳನ್ನ ಕಟ್ ಹಾಕಿದ್ರಂತೆ. ಒಟ್ಟು 5 ಜನ ಮನೆಗೆ ಎಂಟ್ರಿ ಕೊಟ್ಟಿದ್ರಂತೆ. ಬಾಡಿಗೆ ಮನೆಯಲ್ಲಿ ಆಕೆ ವಾಸ ಮಾಡ್ಕೊಂಡಿದ್ಲು. ಇನ್ನು ಅವ್ರ ಮನೆಯಲ್ಲಿ ಗಂಡ ಮಕ್ಕಳನ್ನ ಕಟ್ ಹಾಕಿ ಪಕ್ಕದ ಮನೆ ಕರ್ಕೊಂಡು ಹೋಗಿ 5 ಜನ ಆಕೆಯ ಮೇಲೆ ಮುಗಿ ಬಿದ್ದಿದ್ದಾರೆ, ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಅಂತ ಆಕೆ ಆರೋಪವನ್ನ ಮಾಡಿರೋದು ಕಂಪ್ಲೇಂಟ್ ನಲ್ಲೂ ಕೂಡ ಹಂಗೆ ಬರೆದಿದ್ದಾರೆ. ಇನ್ನು 5 ಪೈಕಿ 3 ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ನಾವು ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಕೀಚಕರು ಬಂದಿದ್ರಂತೆ, ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಅಂತ ಅವ್ರು ಹೇಳ್ಕೊಂಡಿದ್ರಂತೆ. ಬೆದರಿಸಿ ಸಾಮೂಹಿಕ ಅತ್ಯಾಚಾರವನ್ನ 3 ಜನ ಮಾಡಿದ್ದಾರೆ ಅಂತ ಆಕೆ ಆರೋಪ ಮಾಡಿರೋದು. 2 ಮನೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಅತ್ಯಾಚಾರದ ವಿಡಿಯೋನೂ ಕೂಡ ಮಾಡ್ಕೊಂಡಿದ್ದಾರಂತೆ. ವಿಡಿಯೋವನ್ನ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ FIR ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಒಂದು 5 ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ, ಗಂಡಸರು ಇಬ್ಬರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ. ಸೊ ಟೋಟಲ್ 3 ಜನ ಈ ರೀತಿ ಅದನ್ನು ಮಾಡಿದ್ದಾಗಿದೆ. ಅದಾದ ನಂತರ 2 ಹೊರಗಡೆ ಇದ್ದರು. ಈ ಟೋಟಲ್ 5 ಮೆಂಬರ್ಸ್ದು ಇದು ಅವ್ರ ಮೇಲೆ ಒಂದು ಕೇಸ್ ಇದು. ಸೊ ಈ ಕೇಸು ಘಟನೆ ಆದ ನಂತರ ಇಮಿಡಿಯೇಟಾಗಿ ನಮಗೆ 12:39ಗೆ ಕಾಲ್ ಬರುತ್ತೆ. ಕಾಲ್ ಬಂದ ನಂತರ ಇಮಿಡಿಯೇಟಾಗಿ ನಾವೆಲ್ಲ ಧಾವಿಸ್ತೀವಿ. ಎಲ್ಲ ಹಿರಿಯ ಅಧಿಕಾರಿಗಳು ಮಧ್ಯರಾತ್ರಿನೆಲ್ಲ ಹೋಗಿ ಇದನ್ನು ಈ ಪ್ರಕರಣದ ತೀವ್ರತೆಯನ್ನು ತಿಳಿದುಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾವು ಒಂದು ಇದನ್ನು ಕೇಸ್ ಆಫ್ ಗ್ಯಾಂಗ್ ರೇಪ್ ಆ್ಯಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನು ತೊಗೊಂಡಿದ್ದೀವಿ. ಇದರಲ್ಲಿರುವಂತಹ 3 ಜನ ಅಕ್ಯೂಸ್ಡ್ಗೆ ನಾವು ಇವಾಗ ಸೆಕ್ಯೂರ್ ಮಾಡಿದ್ದೀವಿ. 3 ಜನ ಅಕ್ಯೂಸ್ಡು. ಆ 3 ಜನ ಅಕ್ಯೂಸ್ಡ್ ಆದ ನಂತರ ಇನ್ನೂ 2 ಮಾತ್ರ ನಮಗೆ ಸಿಗಬೇಕಾಗಿದೆ. ಒಂದು 5 ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಇದು ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ. ಏಕಾಏಕಿ 5 ಜನ ಬರ್ತಾರೆ, ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಹೇಳ್ತಾರೆ, ಮನೆಗೆ ನುಗ್ತಾರೆ. ಅದಾದ್ಮೇಲೆ ಆ ಮಹಿಳೆಯ ಗಂಡ ಮಕ್ಕಳನ್ನ ಕಟ್ ಹಾಕಿ ಆಕೆಯನ್ನ ಪಕ್ಕದ ಮನೆ ಕರ್ಕೊಂಡು ಹೋಗಿ 5 ಜನರ ಪೈಕಿ 3 ಜನ ಆಕೆ ಮೇಲೆ ಮುಗಿ ಬಿದ್ದಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಹಾಗಾಗಿ ಗ್ಯಾಂಗ್ ರೇಪ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂತ ಪೊಲೀಸರು ಮಾಹಿತಿ ಕೊಡ್ತಾ ಇದ್ರು. ಸದ್ಯಕ್ಕೆ ಏನು ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಒಂದಿಷ್ಟು ಆಶ್ಚರ್ಯಕರ ಸಂಗತಿ ಮತ್ತೆ ಕುತೂಹಲನು ಮೂಡುತ್ತೆ ಈ ಪ್ರಕರಣದಲ್ಲಿ. ಯಾಕಂದ್ರೆ 5 ಜನ ಏಕಾಏಕಿ ಮನೆಯೊಳಗೆ ಬರ್ತಾರೆ, ಈ ರೀತಿ ಕೃತ್ಯವನ್ನ ಮಾಡೋದಕ್ಕೆ ಹೆಂಗ್ ಸಾಧ್ಯ ಅಂತಾನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಂದ್ರೆ ಪರಿಚಯಸ್ಥರೇನಾ, ಆ ಏರಿಯಾದವ್ರೇನಾ, ಮತ್ತೆ ಈಕೆ ಗಂಡ ಮತ್ತೆ ಆಕೆನ ಏನ್ ಕೆಲಸ ಮಾಡ್ತಾ ಇದ್ರು, ಕೋಲ್ಕತ್ತಾದಿಂದ ಇಲ್ಲಿ ಬಂದು ನೆಲೆಸೋದಕ್ಕೆ ಏನ್ ಕಾರಣ ಆಯ್ತು, ಘಟನೆ ಹೆಂಗಾಯ್ತಂತೆ? ಶ್ರೀಮಂತ ಶೆಟ್ಟಿ, ಕಳೆದ ಅಂದ್ರೆ ಮೊನ್ನೆ ರಾತ್ರಿ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಮಾರ್ನಾಯಕನಹಳ್ಳಿಯ ಗಂಗೊಂಡನಹಳ್ಳಿಯ ಒಂದು ಏನು ಏರಿಯಾ ಏನಿದೆ ಅದರಲ್ಲಿ ಸ್ವಲ್ಪ ಸೈಟ್ಗಳನ್ನ ಮಾಡಿಕೊಂಡು ಮನೆಗಳನ್ನ ಬಾಡಿಗೆ ಕೊಟ್ಟಿರುವಂತದ್ದು ಮಾರೇಗೌಡರು ಅಂತೇಳಿ ಒಂದು ಮನೆ ಇರುವಂತದ್ದು. ಆದ್ರೆ ಅದರಲ್ಲಿ ಒಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಮಹಿಳೆ ಇವರು ಸ್ವಲ್ಪ ಇಲ್ಲಿ ಸ್ವಲ್ಪ ಪಾರ್ಲರ್ ಕೆಲಸಗಳಾಗಿರ್ಬೋದು ಮತ್ತೆ ಇಲ್ಲಿ ಹೋಟೆಲ್ ಕೆಲಸಗಳು ಮಾಡುವಂತದ್ದು ಅದರೊಂದು ಕೆಲಸವನ್ನ ಮಾಡ್ಕೊಂಡಿದ್ರು. ಆದ್ರೆ ಗಂಡ ಮತ್ತೆ 2 ಮಕ್ಕಳಾಗಿರ್ಬೋದು ಮತ್ತೆ ಇನ್ನೊಬ್ರು ಸ್ನೇಹಿತೆ ಜೊತೆಯಲ್ಲಿ ಇದೇ ಒಂದು ಮನೆಯಲ್ಲಿ ಅವರು ವಾಸವಾಗಿದ್ದಂತದ್ದು. ಆದ್ರೆ ಅವತ್ತು ರಾತ್ರಿ 5 ಮಂದಿ ನವೀನ್ ಆಗಿರ್ಬೋದು, ಕಾರ್ತಿಕ್ ಸೇರಿದಂತೆ ಇವರು ಆರೋಪಿಗಳೇನಿದ್ದಾರೆ ಇವರು ಇದೇ ಒಂದು ಅಕ್ಕಪಕ್ಕದ ಏರಿಯಾದಲ್ಲಿ ಇರುವಂತದ್ದು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಅವರು ಪ್ಲಾನ್ ಮಾಡಿಕೊಂಡು ಪ್ರೀ ಪ್ಲಾನ್ ಅವತ್ತು ರಾತ್ರಿ 9:30 ಸುಮಾರಿಗೆ ನೇರವಾಗಿ ಮಾರಕಾಸ್ತ್ರಗಳನ್ನು ಹಿಡಿದು ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಕೆಯನ್ನ ಪಕ್ಕದ ಮನೆಗೆ ಅಂದ್ರೆ ಒಟ್ಟು 3 ಮನೆಗಳಿರುವಂತದ್ದು, ಅದರಲ್ಲಿ 1 ಮನೆ ಬಾಡಿಗೆಗಿದೆ, ಇನ್ನು 2 ಮನೆಗಳು ಇವರಿಗೆ ಉಳ್ಕೊಂಡಿರುವಂತದ್ದು. ಆ 2 ಮನೆಗಳಲ್ಲಿ ಇವರು ಪಕ್ಕದ ಮನೆಯಲ್ಲಿ ಉಳ್ಕೊಂಡು ಅನಂತರ ಆ ಮಹಿಳೆಯನ್ನು ಕರ್ಕೊಂಡು ಹೋಗಿ ಒಬ್ಬೊಬ್ಬರಾಗಿ ವಿಕೃತವಾಗಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು. ಅತ್ಯಾಚಾರ ಮಾಡುವ ಮೂಲಕವಾಗಿ ವಿಡಿಯೋಗಳನ್ನು ಕೂಡ ಮಾಡಿಕೊಂಡು ಅದನ್ನ
ವೈರಲ್ ಮಾಡ್ತೀವಿ ಅಂತ ಥ್ರೆಟ್ ಮಾಡಿ ಮನೆಯಲ್ಲಿ ರಾಬರಿ ಕೂಡ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನಿಷ್ಟು ವಿಕೃತ ಅಂತಂದ್ರೆ ಅವರ ಗಂಡ ಆಗಿರ್ಬೋದು, ಅವರ ಮಕ್ಕಳ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತಹ ಪರಿಣಾಮವಾಗಿ ಅವರು ಕೂಡ ಗಾಯಗೊಂಡಿರುವಂತದ್ದು. ಅವರಿಗೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದೆ. ಮತ್ತೆ ಈಗ ಆ ಗಾಯಗೊಂಡಂತಹ ಮಹಿಳೆ ಆಗಿರ್ಬೋದು, ಮತ್ತೆ ಇದರಿಂದ ಆ ಒಂದು ಆತಂಕಗೊಳಗಾಗಿರುವಂತಹ ಮಹಿಳೆಯನ್ನ, ಸಂತ್ರಸ್ತ ಮಹಿಳೆಯನ್ನ ಈಗ ಏನು ಕೆಸಿ ಜನರಲ್ ಅದರ ಆಸ್ಪತ್ರೆ ಏನಿದೆ ಅದರಲ್ಲಿ ಮೆಡಿಕಲ್ ಕೂಡ ಮಾಡಿಸಿ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ರಾಬರಿ ಮತ್ತೆ ಅತ್ಯಾಚಾರದ ಅಡಿಯಲ್ಲಿ ಈಗ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಮಾದನಾಯಕನಹಳ್ಳಿ ಪೊಲೀಸರು ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖ ಆರೋಪಿ ನವೀನ್ ಅಂತ ಏನಿದ್ದಾನೆ ಆತನನ್ನು ಕೂಡ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಮತ್ತೆ ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಇನ್ನೂ ಕೂಡ ಅಧಿಕೃತವಾಗಿ ಪೊಲೀಸರಿಂದ ಇನ್ನು ಅಷ್ಟೇ ಮಾಹಿತಿ ಸಿಗಬೇಕಾಗಿರುವಂತದ್ದು. ಸದ್ಯ ಇದಲ್ಲದೆ ಇವರು ಏನು ಪರಿಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಒಂದು ಎಫ್ಐಆರ್ ಅಲ್ಲಿ ಅವನ ಹೆಸರಾಗಿರಬಹುದು ಮತ್ತೆ ಕಾರ್ತಿಕ್ ಹೆಸರು ಇಬ್ಬರ ಹೆಸರು ಕೂಡ ಇದೆ. ಆ ಜೊತೆಯಲ್ಲಿ ಅವ್ರು ಹಾಕಿದಂತ ಬಟ್ಟೆ ಸಮೇತವಾಗಿ ಆಕೆ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿರುವಂತದ್ದು. ಈ ನೆಲೆಯಲ್ಲಿ ಈಗ ಆಕೆಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಜೊತೆಯಲ್ಲಿ ಆರೋಪಿಗಳ ಹುಡುಕಾಟ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಸಣ್ಣ ಪುಟ್ಟ ಕೆಲಸಗಳನ್ನ ಬೇರೆ ಬೇರೆ ಅಂದ್ರೆ ಇಲ್ಲೇನು ದಿನಕೂಲಿಯ ಕೆಲಸಗಳೇನಿರುತ್ತೆ ಅದನ್ನ ಮಾಡ್ತಾ ಇದ್ರು. ಮತ್ತೆ ಗ್ಯಾರೇಜ್ ಆಗಿರ್ಬೋದು, ಈ ರೀತಿ ಮಾಹಿತಿ ಸಿಕ್ಕಿದೆ. ಇನ್ನಷ್ಟೇ ಅಧಿಕೃತವಾದಂತಹ ಪೊಲೀಸರಿಂದ ಮಾಹಿತಿ ಸಿಗಬೇಕಾಗಿರುವಂತದ್ದು. ಸದ್ಯ ಇದರಲ್ಲೂ ಹೊರತುಪಡಿಸಿ ಇವರು ಪಶ್ಚಿಮ ಬಂಗಾಳದಿಂದ ಕಳೆದ 1-2 ವರ್ಷಗಳಿಂದ ಬಂದು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇವರು ವಾಸವಾಗಿದ್ದಂತ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಶರ್ಮಿತಾ ಶೆಟ್ಟಿ, ಅಂದ್ರೆ ಇಲ್ಲಿ ಮಾರಕಾಸ್ತ್ರ ತೋರಿಸಿದ್ದಾರೆ, ವೇಷವಾಟಿಕೆ ಮಾಡ್ತಿದ್ದಾರೆ ನೀವು, ಅಥವಾ ಗಾಂಜಾ ಇದೆ ಅಂದ್ರೆ ಬೇರೆ ಬೇರೆ ಆರೋಪಗಳನ್ನ ಮಾಡಿ ಕೃತ್ಯ ಮಾಡಿದ್ದಾರೆ ಅಂತಲೂ ಮಾಹಿತಿ ಇದೆ. ಅದ್ರ ಬಗ್ಗೆ ಪೊಲೀಸರಿಂದ ಏನ್ ಮಾಹಿತಿ ಸಿಕ್ಕಿದೆ? ಎಸ್, ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಇವರು ಮೊದಲನೇದಾಗಿ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ನಾವು ಪೀಣ್ಯ ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಬಂದಿದ್ದಾರೆ. ಆ ಬಳಿಕ ಆಕೆಗೆ ಪರಿಚಯ ಇರುವಂತ ಆಶಿಕ್ ಅಂತೇಳಿ ಇವನು ಫೋಟೋವನ್ನ ತೋರಿಸಿ ಇವನು ಯಾರು ಗೊತ್ತಿದೆ, ಎಲ್ಲಿದೆ ಹೇಳು ಅಂತೇಳಿ ಆಕೆಗೆ ಥ್ರೆಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಏಕಾಏಕಿ ಒಳಗಡೆ ಹೋಗಿ ಆ ಹಸ್ಬೆಂಡ್ ಏನಿದ್ದಾರೆ ಅಂದ್ರೆ ಆ ಸಂತ್ರಸ್ತ ಮಹಿಳೆಯ ಗಂಡನನ್ನ ಕಟ್ಟಿ ಹಾಕಿ ದಾರ ಮತ್ತೆ ಅಗದಿಂದ ಕಟ್ಟಿ ಹಾಕಿರುವಂತದ್ದು. ಮತ್ತೆ ಅವರ ಮಗನ ಮೇಲೆ ಕೂಡ 14 ವರ್ಷದ ಮಗನ ಮೇಲೆ ಕೂಡ ಹಲ್ಲೆ ಮಾಡಿ ಆತನಿಗೆ ಗಂಭೀರವಾಗಿ ಗಾಯಗೊಳ್ಳುವಂತೆ ಆಗಿರುವಂತದ್ದು. ಮತ್ತೆ ಸಂತ್ರಸ್ತ ಮಹಿಳೆ ಮೇಲೆ ಕೂಡ ಮುಚ್ಚಿ ಬೀಸಿರುವಂತದ್ದು. 1 ಲಕ್ಷಕ್ಕೆ ಡಿಮ್ಯಾಂಡ್ ಕೊಟ್ಟಿರುವಂತದ್ದು. 1 ಲಕ್ಷ ಅಮೌಂಟ್ ಕೊಡ್ತಿದ್ರೆ ನಿಮ್ಮೆಲ್ಲರೂ ಕೂಡ ಕೇಸ್ ಮಾಡ್ತೀವಿ ಅಂತೇಳಿ ಥ್ರೆಟ್ ಮಾಡಿದ್ದಾರೆ. ಪೊಲೀಸ್ ಇನ್ಫಾರ್ಮರ್ಸ್ ಅಂತೇಳಿ ಒಳಗಡೆ ಎಂಟ್ರಿ ಆಗಿ ಈ ರೀತಿಯಾದಂತಹ ಕೃತ್ಯವನ್ನು ನಡೆಸಿರುವಂತದ್ದು. ಆ ಮಹಿಳೆ ಮಚ್ಚಿನಿಂದ ಹಲ್ಲೆ ಮಾಡುವಂತ ಮುಂದಾದ ಸಂದರ್ಭದಲ್ಲಿ ಆ ಮಹಿಳೆ ತಪ್ಪಿಸಿಕೊಂಡಿದ್ದಾಳೆ. ಆ ಬಳಿಕ ಮಕ್ಕದ ಒಂದು ರೂಮ್ಗೆ ಎಳ್ಕೊಂಡು ಹೋಗಿರುವಂತಹ ನವೀನ್ ಮತ್ತೆ ಕಾರ್ತಿಕ್ ಉಳಿದ 3 ಆರೋಪಿಗಳೇನಿದ್ದಾರೆ ಅವ್ರು ಎಳ್ಕೊಂಡು ಹೋಗಿ ಈ ರೀತಿಯಾಗಿ ಒಂದು ವಿಕೃತಿಯನ್ನ ಮೆರೆದು ಅಕ್ಕೆ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು. ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಪ್ರೀ ಪ್ಲಾನ್ಡ್ ಆಗಿ ಒಳಗಡೆ ಬಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.